ಕ್ಷಿಪಣಿ ಡ್ರೋನ್ ದಾಳಿ ಬೆನ್ನಲ್ಲೇ ಸಿಡಿಎಸ್ 3 ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಕೂಡ ಭೇಟಿಯಾಗಿದ್ದಾರೆ. ಅಜಿತ್ ದೋವಲ್ ಅವರ ಜೊತೆಗೆ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಮೆರಿಕ ವಿದೇಶಾಂಗ ಸಚಿವರ ಜೊತೆಗೂ ಕೂಡ ಜೈಶಂಕರ್ ಮಾತುಕತೆಯಲ್ಲಿ ತಲ್ಲೀನರಾಗಿದ್ದಾರೆ. ಉಗ್ರರ ವಿರುದ್ಧ ಹೋರಾಟಕ್ಕೆ ಈಗ ಭಾರತ ಅಣಿಯಾಗ್ತಿದೆ. ರೈಟ್, ಓವರ್ ಆಲ್ ಡೆವಲಪ್ಮೆಂಟ್ ಏನಾಗ್ತಾ ಇದೆ, ಇದಕ್ಕೆ ಭಾರತ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೆ ಅಣಿಯಾಗ್ತಾ ಇದೆ ಮತ್ತು ಸಭೆಗಳ ಮೇಲೆ ಸಭೆ, ಇದೆಲ್ಲದರ ವಿವರವನ್ನು ಕೊಡ್ತಾರೆ ನಮ್ಮ ಆಂಕರ್ ಅರುಣ್ ಬಡಿಗೇರ್. ಅರುಣ್, ಏನಾಗ್ತಾ ಇದೆ? ಪಾಕಿಸ್ತಾನಕ್ಕೆ ಈಗಾಗಲೇ ಕಳೆದ ರಾತ್ರಿ ಯಾವ ರೀತಿಯಾದಂತಹ ಮೆಸೇಜ್ ಪಾಸ್ ಮಾಡಬೇಕಿತ್ತು ಅದನ್ನ ಮಾಡಿ ಆಯ್ತು. ಅವರುಗಳ ಬಳಿ ಇರ್ತಕ್ಕಂತಹ ಯುದ್ಧಾಸ್ತ್ರಗಳು ಎಷ್ಟು ಟೊಳ್ಳು ಅನ್ನೋದನ್ನ ಕೂಡ ಪ್ರೂವ್ ಮಾಡಲಾಯಿತು. ಇಷ್ಟು ಮೀರಿಯೂ ಕೂಡ ಮೇಲಿಂದ ಮೇಲೆ ಅಟ್ಯಾಕ್ಗಳಿಗೆ ಪ್ರಯತ್ನವನ್ನ ನಡೆಸ್ತಾ ಇದೆ, ಅದು ಮತ್ತೆ ವಿಫಲವಾಗ್ತಾ ಇದೆ. ಇದಕ್ಕೆ ಭಾರತ ಯಾವ ರೀತಿ ತಿರುಗೇಟನ್ನ ಕೊಡ್ಲಿಕ್ಕೆ ಈಗ ಮುಂದಾಗ್ತಿದೆ? ದಿವ್ಯಾ, ಈಗಾಗಲೇ ಭಾರತ ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಕೊಟ್ಟಾಗಿದೆ. ಒಂದು ವಾರ್ನ ರೀತಿಯಲ್ಲಿ ಕೊಟ್ಟಿದ್ವಿ ಇಲ್ಲಿಯವರೆಗೂ. ಅದಕ್ಕೆ ಹೇಳ್ತಾ ಇದ್ದೀವಿ ಬಹಳಷ್ಟು ಜನ ಏನು ಅಂತಂದ್ರೆ ಅಭಿ ಪಿಕ್ಚರ್ ಬಾಕಿಯೇ ಅಂತ ಹೇಳಿ. ಕಾರಣ ಪಾಕಿಸ್ತಾನ ಒಂದು ರೀತಿಯಾಗಿ ಬಾಲ ಸುಟ್ಟಿರೋ ಬೆಕ್ಕಿನಂತೆ ಆಡುತ್ತೆ. ಅದು ಈಗ ಆಡ್ತಾ ಇರೋದು ಅದೇ ರೀತಿಯಾಗಿ. ಏನ್ ಮಾಡ್ತಾ ಇದೀವಿ ಅನ್ನುವಂಥ ಅರಿಯೋದಕ್ಕಿಲ್ಲ. ವಾಪಸ್ ತಿರುಗೇಟನ ಭಾರತ ಹೇಗೆ ಕೊಡುತ್ತೆ ಅನ್ನುವಂಥ ಅರಿವು ಪಾಕಿಸ್ತಾನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರದ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ದಾಳಿಯನ್ನ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಮಿಸೈಲ್ಸ್ಗಳನ್ನು ಹಾಕ್ತಾ ಇದೆ, ಡ್ರೋನ್ಗಳನ್ನು ಕಳಿಸಿ ಹಾಕ್ತಾ ಇದೆ, ಜೊತೆಗೆ ತನ್ನ ಫೈಟರ್ ಜೆಟ್ಸ್ಗಳನ್ನು ಕಳಿಸ್ಕೊಡ್ತಾ ಇದೆ. ನಾವು ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. JF-17 2 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನದ ಹೊಡೆದು ಹಾಕಿದ್ದೀವಿ. JF-17 ಚೀನಾ ಕೊಟ್ಟಿರುವಂಥ ಯುದ್ಧ ವಿಮಾನ, ಅದರ ಜೊತೆಗೆ F-16 ಅಮೆರಿಕ ಕೊಟ್ಟಿರುವಂಥ ಯುದ್ಧ ವಿಮಾನ, ಅದನ್ನು ಕೂಡ ಹೊಡೆದು ಹಾಕಿದ್ದೀವಿ. ಈಗ ಲೆಕ್ಕ ಸಿಗ್ತಾ ಇರುವಂಥದ್ದು ಏನು ಅಂತಂದ್ರೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಅದು ಪ್ರಯೋಗ ಮಾಡಿದೆ ಅಂತಿದ್ದಾರೆ. 100ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಅದು ಪ್ರಯೋಗ ಮಾಡಿದೆ ಅನ್ನೋದಾದ್ರೆ, ದಾಳಿಯನ್ನ ಮಾಡಿದೆ ಅನ್ನೋದಾದ್ರೆ, ಅವಿಷ್ಟನ್ನು ಹೊಡೆದು ಹಾಕ್ತಾ ಇದೀವಿ ಅಂತಂದ್ರೆ ನಮ್ಮ ಕೆಪಾಸಿಟಿ ಏನಾಗ್ತಾ ಇದೆ ಭಾರತದ್ದು, ಯಾವ ರೀತಿಯಲ್ಲಿ ಅದನ್ನು ಹೊಡೆದು ಹಾಕ್ತಾ ಇದೀವಿ ಅನ್ನೋದರ ಅರಿವು ಕೂಡ ಈಗ ಪಾಕಿಸ್ತಾನಕ್ಕೆ ಆಗಬೇಕಾಗಿದೆ. ಕಾರಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ. ಅಬ್ ಶುರು ಹುವಾ ಪಾಕಿಸ್ತಾನಕ ಸಮಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನದ ಸಮಯ ಈಗ ಶುರುವಾಯಿತು. ಏನಾಗುತ್ತೆ ಪರಿಸ್ಥಿತಿ ಪಾಕಿಸ್ತಾನದ್ದು ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ ನಿನ್ನೆ ದಾಳಿ ಮಾಡಿದ್ದು 15 ನಗರಗಳನ್ನ ಇಟ್ಕೊಂಡು ದಾಳಿ ಮಾಡಿತ್ತು ಪಾಕಿಸ್ತಾನ. 15 ಭಾಗಗಳಲ್ಲಿ ಮಾತ್ರ. ಅದು ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಜಮ್ಮು ಅಲ್ಲಿ 15 ಕಡೆಗಳಲ್ಲಿ ಅಷ್ಟೇ ದಾಳಿ ಮಾಡಿದ್ದು. ಆದ್ರೆ ಈಗ ಅದು 100 ಕ್ಷಿಪಣಿಗಳನ್ನು ದಾಳಿ ಮಾಡಿದೆ, ಜೊತೆಗೆ 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ದಾಳಿ ಮಾಡಿದೆ ಅನ್ನೋದಾದ್ರೆ, ನಾವು ಕೊಟ್ಟಿದ್ದು ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಹೊಡೆದಿದ್ವಿ. ಈಗ ಭಾರತ ಹೇಗೆ ದಾಳಿ ಮಾಡುತ್ತೆ, ಅದಕ್ಕೆ ಇವತ್ತು ಸಭೆಯನ್ನ ಮಾಡ್ತಾ ಇರೋದು. ಈಗ ಇಮ್ಮಿಡಿಯೇಟ್ ಆಗಿ ಸಭೆಯನ್ನ ಮಾಡ್ತಾ ಇದೆ, ಎಮರ್ಜೆನ್ಸಿ ಮೀಟಿಂಗ್ ಅನ್ನ. ಇದಾದ ನಂತರ ಯಾವ ನಿರ್ಧಾರಕ್ಕೆ ಭಾರತ ಬರುತ್ತೆ, ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂಥ ಏಟನ್ನ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಕಾರಣ ದಾಳಿಯನ್ನ ಶುರು ಮಾಡಿದ್ದವರು, ಕೊಟ್ಟಿದ್ದು ನಾವು. ಮತ್ತೆ ದಾಳಿಯನ್ನ ಶುರು ಮಾಡಿದ್ದು, ಕೊಟ್ಟಿದ್ದು ನಾವು. ಇವತ್ತು ಎಚ್ಚರಿಕೆಯನ್ನ ಭಾರತ ಕೊಟ್ಟಿತ್ತು ಈ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ದಾಳಿಯನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಹಾಗಿದ್ದಾಗ ಪಾಕಿಸ್ತಾನ ಏನು ಬಯಸ್ತಾ ಇದೆ? ಬಂದ್ ಹೊಡಿರಿ ನಮಗೆ ಅಂತನ ಹೊಡೆಸ್ಕೊಳ್ಳುವಂತ ಸಿದ್ಧತೆ ಇದೆಯಾ, ಅಥವಾ ಪಾಕಿಸ್ತಾನದಲ್ಲಿರುವಂತಹ ರಾಜಕೀಯ ನಾಯಕರುಗಳು, ಸೇನೆಗಳು ಏನ್ ಬಯಸ್ತಾ ಇದೆ? ನಾವು ನಮ್ಮ ಜನರಿಗೆ ಉತ್ತರ ಕೊಡಬೇಕು, ಹಾಗಾಗಿ ದಾಳಿ ಮಾಡ್ತಾ ಇದೀವಿ ಅಂತನ? ಅವ್ರಿಗೆ ಲೆಕ್ಕ ಪ್ರಕಾರ ಹೇಳೋದಾದ್ರೆ, ಹಲವು ಡಿಫೆನ್ಸ್ ಆಫೀಸರ್ಸ್ಗಳು ಹೇಳ್ತಾ ಇದ್ರೆ ಅವರಲ್ಲಿರುವಂತ ಕೆಪಾಸಿಟಿ ಹೇಗಿದೆ ಅಂತಂದ್ರೆ, ಯುದ್ಧ ಆರಂಭವಾದ್ರೆ 7 ದಿನಾನೂ ಅವ್ರ ಹತ್ರ ಶಸ್ತ್ರಾಸ್ತ್ರಗಳಿಲ್ಲ. 7 ದಿನಾನೂ ಕೂಡ ಬಂದೂಕಿರ್ಬೋದು, ಬುಲೆಟ್ಸ್ಗಳಿಲ್ಲ ಅವ್ರ ಹತ್ರ. ಕ್ಷಿಪಣಿಗಳನ್ನ ಉಡಾಯಿಸೋಕ್ ಮಷೀನ್ ಇರ್ಬೋದು, ಬಟ್ ಕ್ಷಿಪಣಿಗಳನ್ನ ಇಲ್ಲ ಅವ್ರ ಹತ್ರ. ಅದು 7 ದಿನಕ್ಕೆ ಮಾತ್ರ. ಈಗ ಆಲ್ರೆಡಿ ಅದನ್ನೆಲ್ಲವೂ ಕೂಡ ಖಾಲಿ ಮಾಡ್ತಾ ಬರ್ತಾ ಇದ್ದಾರೆ. ದುಡ್ಡಿಲ್ಲ, ಎಲ್ಲಿಂದ ತಗೊಳ್ತಾರೆ, ಏನ್ ಮಾಡ್ತಾರೆ? ಈ ಪರಿಸ್ಥಿತಿ ಪಾಕಿಸ್ತಾನದ್ದು, ಬಿಟ್ಟಾಕೋಣ. ಆದ್ರೆ ಭಾರತ ಈಗ ನಿಜಕ್ಕೂ ಕೂಡ ತೆಗೆದುಕೊಳ್ಬೇಕಾಗಿರುವಂತ ಸ್ಟ್ಯಾಂಡ್ ಏನು ಅನ್ನೋದನ್ನ ಇವತ್ತು ರಾತ್ರಿ ಡಿಸೈಡ್ ಆಗುತ್ತೆ. ದಿವ್ಯಾ, ಯಾವ ನಿರ್ಧಾರಕ್ಕೆ ಬರ್ತೀವಿ ಮತ್ತೆ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಹೊಡಿತೀವಿ ಅನ್ನುವಂತ ಡಿಸೈಡ್ ಇವತ್ತಾಗುತ್ತೆ. ಕಾರಣ ಪಾಕಿಸ್ತಾನ ಅತಿರೇಕಕ್ಕೆ ಹೋಗಿದೆ. ಬರೀ ದಾಳಿ ಮಾಡಿದೆ ಅನ್ನೋದ್ರ ಹೇಳಲ್ಲ. ಈಗ ಹೇಳಬೇಕಾಗಿರುವಂಥದ್ದು ಪಾಕಿಸ್ತಾನ ಅತಿರೇಕ. ತನ್ನ ಗಡಿಯನ್ನ ಬಿಟ್ಟು ಬರ್ತಾ ಇದೆ, ತನ್ನ ಬಾರ್ಡರ್ ಅನ್ನ ಮುಗಿಸ್ಕೊಂಡು ಬರ್ತಾ ಇದೆ. ಈ ಬಾರಿ ಏನೋ ಒಂದಾಗುತ್ತೆ ಅಂತ ಹೇಳಿ ಇವತ್ತು ನಾವು ನೋಡಿದ್ವಿ, ಸುದ್ದಿಯನ್ನ ಓಡಿದ್ವಿ. ಅಲ್ಲಿರುವಂತ ಸಂಸದ ಕಣ್ಣೀರು ಹಾಕಿ ಭಾರತ ನಮ್ಮನ್ನ ದಾಳಿ ಮಾಡ್ತಾ ಇದೆ, ನಮ್ಮ ರಕ್ಷಣೆ ಮಾಡಿ ಅಂತ ಹೇಳಿ ಕೂಗಾಡಿದ್ರಲ್ಲ. ಪಾಕಿಸ್ತಾನ ನಿಜವಾಗಿ ನಡ್ಕೊಳ್ಬೇಕಾಗಿರುವಂಥದ್ದು. ಪಾಕಿಸ್ತಾನ ಭಾರತ ದಾಳಿ ಮಾಡ್ತಾ ಇದೆ, ಏನ್ ಮಾಡ್ತಾ ಇದೆ ಪಾಕಿಸ್ತಾನ? ಆಗಿದ್ದಾಗ ಈ ರೀತಿಯಾಗಿ ದಾಳಿ ಮಾಡೋದಾದ್ರೆ ಉತ್ತರವನ್ನ ಕೊಡಬಾರ್ದ? ಭಾರತ ಕೊಟ್ಟೇ ಕೊಡುತ್ತೆ. ಅದು ಕೂಡ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲೇನೆ ಕೊಡ್ತೀವಿ ದಿವ್ಯಾ.